ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನೆಕ್ಸ್ಟ್ ಲೆವೆಲ್ ಮಕ್ಕಳರ ವಿಡಿಯೋ. ಮಿಸ್ಟರ್ ಕೆಡಿ ಇಸ್ ಲೈವ್. ಜೈ ಶ್ರೀರಾಮ್ ಆಂಜನೇಯ. ಎಸ್, ನಮ್ BGMI ಸ್ಕ್ವಾಡ್ ಮಡಿಕೇರಿ ಸೈಡ್ ಟ್ರಿಪ್ ಹೋಗೋಣ ಅಂತ ರೆಡಿ ಆಗಿದ್ದೀವಿ. ಒನ್ ಬೈಕ್ ಆಗಿ ಇಬ್ರು 4 ಮೆಂಬರ್ಸ್. ಲೆಟ್ಸ್ ಗೋ. ಎಂತೆಂತರದ ಫೋಟೋ ಹಾಕ್ತಾರಲ್ಲ, ದವ ಎಲ್ಲ ಬಿಡ್ಸರ್ಕಣ. ಆಮೇಲೆ ಅಯ್ಯೋ ಗುರುವೆ, ಸ್ಟಾರ್ಟಿಗೆ ಕಿಸ್ ಅಂತೆ ಪಕ್ಕ ಬೆಂಕಿ ಹಚ್ಚಿ. हम लोग अभी गए दौड़ मालूम है संसद कौन प्राणी लोग ना मालूम है ಅಷ್ಟೇ. ಇದ್ರಿ ಕೆಲ್ಸಕ್ಕೆ ನಾವು 350 ರೂಪಾಯಿ ಕೊಡ್ಬೇಕಿತ್ತೆ. ಅದು ಸೇತುವೆ ಕೆಳಗೆ ತ್ರಿವೇಣಿ ಸಂಗಮ ಐತಿ. ಅಯ್ಯೋ ಗುರುವೆ, ಸ್ಟಾರ್ಟಿಗೆ ಕಿಸ್ ಅಂತೆ. ಏನಪ್ಪಾ ಅಂತಂದ್ರೆ 258 ಕಿಲೋಮೀಟರ್ ಹೋಗೋಂತ ದಾರಿ 308 ಕಿಲೋಮೀಟರ್ ಜಾಸ್ತಿ ಮಾಡಿಸಿದಂತಹ ಮಿಸ್ಟರ್ ತರುಣ್ ಅಂಡ್ ರಾಯಲ್ ನಾಗು ಇವರೇ ನೋಡ್ರಿ. ಎಸ್, ಇನ್ನೊಂದು ಬೈಕಲ್ಲಿ ಮೀ ಅಂಡ್ ಮಿಸ್ಟರ್ ಸಲಾಗ ಅವರು ಸೇರ್ಕೊಂಡು ಮಂಗ್ ಹೋದಂಗ್ ಹಿಂದಿಂದ ಹೋಗ್ಬಿಟ್ಟಿದೀವಿ. ನಿಮ್ಗೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇಂತೂ ನಾವು ಗೋಲ್ಡನ್ ಟೆಂಪಲ್ ಬಂದ್ವಿ. 6 ಅವರ್ ಬರೋ ಅಂತ ಜರ್ನಿ 8.5 ತಾಸ ಆಗೈತ್ ನೋಡ್ರಿಪ್ಪ. 12:30 ಬಂದಿವಿ. ಇವ್ರು ನಮ್ಮ ಡಿಪ್ಯಾಗ ಒಬ್ಬ ಅಜ್ಜ, ಇಲ್ಲಿ ಯಾರೋ ಇನ್ನೊಬ್ಬ ಅಜ್ಜ, ಇವನ್ ಯಾರು ಹೇಳಪ್ಪ? ಎಚ್ಚಡಿ ಎಂತೆಂತರದ ಫೋಟೋ ಹಾಕ್ತಾರಲ್ಲ, ದವ ಎಲ್ಲ ಬಿಡ್ಸರ್ಕಣ. ಆಮೇಲೆ ಅಲ್ಲಿ ನೋಡಲ್ಲಿ ಬಾಗ್ಲಾಕರಲ್ಲೂ ನಾವ್ ಬರೋದ್ ನೋಡಿ ಒಟ್ಟುರ್ಕಂಡು ಕಷ್ಟಪಟ್ಟಿ 258 ಕಿಲೋಮೀಟರ್ ಅನ್ನೋದು 308 ಕಿಲೋಮೀಟರ್ ಮಾಡ್ಕೊಂಡ್ ಬಂದಿವಿ. ಓಹೋ, ಇಲ್ಲೈತೆ ಬಚ್ಚ, ಇಲ್ಲಿ ಒಳಗಡೆ ದೀಪ ಐತ. ಇವಾಗ ನಾವು ವಿಷಯಕ್ಕೆ ಬರೋಣ. ಇಲ್ಲಿ ಬಾಗ್ಲ ಹಾಕಿದ್ರಲ್ಲ, ಅದು ದ್ವಾರ ಬಾಗಿಲ ಅಂತ. ಇಲ್ಲೆಲ್ಲ ದೀಪ ಹಚ್ಚಿದ್ರಲ್ಲ, ಇದೆಲ್ಲ ಯಾಕೆ ಹಚ್ಚಿದಾರೆ ಅಂತ ಕೇಳೋಣ ಬರ್ರಿ. हम लोग अभी गए दौड़ मालूम है संसद कौन प्राणी लोग ना मालूम है, ठीक है, उन लोग अच्छे के लिए, इस लोग अच्छे के लिए दियो चला था, ठीक है. ಏನಪ್ಪಾ ಅಂತಂದ್ರೆ, ಇದು ಪೂರ್ವಜರಿಗೆ, ಅಂಗವಿಕಲರಿಗೆ, ಕಷ್ಟದಲ್ಲಿರೋರಿಗೆ ಒಳ್ಳೇದಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದು ದೀಪಗಳೆಲ್ಲ ಹಚ್ತಾರಂತೆ. ದೀಪ ಹಚ್ಚೋದ್ರಿಂದ ಮನಃಶಾಂತಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಮಾಡ್ತಾರಂತ ಬೈಸಾಬ್. ಅಲ್ಲೋ ನಾವೆಲ್ಲರೂ ಹುಲಿ ಸಿಂಹ ಅಂತ ಹೋಗ್ರಿ. ಅದೇನದು ಮ್ಯಾಕೆ ಹಾಕಾರಲ್ಲ ಮ್ಯಾಗ. ಈಗ ನಾವು ಒಳಗಡೆ ಎಂಟ್ರಿ ಆದ ಕೂಡಲೇ ಮಧ್ಯದಲ್ಲಿರೋದು ಭಗವಾನ್ ಬುದ್ಧ, ಎಡಭಾಗದಲ್ಲಿರೋದು ಪದ್ಮಸ್ತಂಭವ, ಬಲಭಾಗದಲ್ಲಿರೋದು ಅಭಿಮನ್ಯು. ಈ ಮೂರು ಮೂರ್ತಿನೂ ಕಂಚು ಮತ್ತೆ ಬಂಗಾರ ಲೇಪ ಮಾಡಿರೋದ್ರಿಂದ ಇದು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಇದ್ರ ಹಿಸ್ಟ್ರಿ ಏನಪ್ಪಾ ಅಂತಂದ್ರ 1959ರಲ್ಲಿ ಟಿಬೆಟ್ ಮೇಲೆ ಚೀನಾದವರು ಆಕ್ರಮಣ ಮಾಡ್ಬಿಡ್ತಾರೆ. ಟಿಬೆಟ್ ಅವರು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಭಾರತಕ್ಕೆ ಬಂದ್ಬಿಡ್ತಾರೆ. ಉತ್ತರ ಪ್ರದೇಶಕ್ಕೆ, ಅರುಣಾಚಲ ಪ್ರದೇಶ, ಕರ್ನಾಟಕಕ್ಕೆ ಬಂದ್ಬಿಡ್ತಾರೆ. ಆಗಿನ ಟೈಮ್ ಅಲ್ಲಿ ಬೈಲುಕೊಪ್ಪ ಅಂತ ಇತ್ತು. ಈಗಂತೂ ಗೋಲ್ಡನ್ ಟೆಂಪಲ್ ಪ್ರವಾಸ ಕ್ಷೇತ್ರವಾಗಿದೆ. A few moments later. ನಿಸರ್ಗಧಾಮ 4 ಮೆಂಬರ್ಸ್. ಇದು ಅಷ್ಟೇ. ಇದ್ರ ಕೆಲ್ಸಕ್ಕೆ ನಾವು 320 ರೂಪಾಯಿ ಕೊಡ್ಬೇಕಿತ್ತೆ. ಹಿಂಗೇನೈತಿ ಇಲ್ಲಿ? ಮೊಸಳೆ ಅಲ್ಲ, ಅದೇ ಕಟ್ಟಿಗೆ. ಮೊಸಳೆ ಇದ್ಲಿ ಅಲ್ಲಿ ಅಪ್ಪ, ಅದ ಕಟ್ಟಿಗೆ ಅದ. ಬುಸ್ಸು ಹೌದ್ ಬಿಡ, ಉಸ್ಸಲ್ಲ, ಬುಸ್ ಬುಸ್. ಗುರುವೆ, ಅಲ್ಲಿ ಏನೈತಿ? ಕಾಂತಾರ ಐತಿ, ಕಾಂತಾರ. ಏನ ಮರದಲ್ಲೂ ಕಲೆ ತೋರ್ಸಾರೆ, ಚೆನ್ನಾಗೈತಿ. ಕಾವೇರಿ ಮಾತೆ ಕೈ ಮುಗಿಯೋ. ಏನಿದು ಮಾರಲ್ಲಿ? ಅಯ್ಯೋ ಮತ್ತ ಮಾರಲ್ಲಿ ಹೋಗ್ ನಾನು. ಮರಳಿ ಬಾರದೂರಿಗೆ ನಾ ಪಯಣ. ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಲ್ಲಿ ನೋಡ್ರಿಪ್ಪ, ಇದು ಇಂಪಾರ್ಟೆಂಟ್ ನಮ್ ತರುಣಂಗ. One eternity later.
ಹೋ ಗುರುವೆ, ಈಗ ನಾವು ಬಂದಿದೀವಿ ರಾಜ್ ಶೆಟ್ಸಿಗೆ. ರಾಜಾ ಶೆಟ್ಟಿ ಫುಲ್ ರಶ್ ಮಾತ್ರ. ತಾಳ್ರಿ ತೋರಿಸ್ತೀನಿ ಹತ್ರ ಹೋಗಿ. ಅಲ್ಲಿ ಇಲ್ಲೇ ಐತಲ್ಲ ರಾಜಾ ಸೆಟ್ ಉದ್ಯಾನವನಕ್ಕೆ. ರಾಜ ಮುಳುಗದ್ ನೋಡೋಣ ಅಂದ್ರೆ ರಾಜ ಆಗ್ಲೇ ಮುಳುಕೆ ಮಕ್ಕಂಬಿಟ್ಟವನೆ. ಇಟ್ಸ್ ಓಕೆ, ಪರವಾಗಿಲ್ಲ, ಇಲ್ಲಿ ಮಠ ಬಂದು ಬಿಡ್ತೀವ. ಲೆಟ್ಸ್ ಗೋ. ವ್ಯೂ ಪಾಯಿಂಟ್ ಏನೈತೆ ಎಲ್ಲ ಮಂದಿ ಹೌದಾ? ಬೇಗ ಬರೋಣ ಅಂದ್ರೆ ನೋಡಲ್ಲಿ ನೋಡ್ರಿ, ಪಕ್ಕ ಬೆಂಕಿ ಹಚ್ಚಿ ಬರ್ತಿರೋ ಹೊಗೆ ತರಾನೇ ಕಾಣ್ತೈತಿ. ಬಂದಿದ್ದಕ್ಕೂ ಕೂಡ ಏನ್ ದೋಖ ಇಲ್ಲ ಗುರುವೆ. ಕಾವೇರಿ ನೀರಿಂದ ಕಾರಂಜಿ ಇತ್ತು, ಹಾಡಿನ ಜೊತೆ ನೈಸ್, ಒಳ್ಳೆ ಅಗುರ ಆಯ್ತು ಬಿಡ್ರಿ ಮನಸ್ ಮಾತ್ರ. 2,000 years later. ಬೆಳಿಗ್ಗೆ ಆಗೈತೆ. ವ್ಯೂ ನೋಡ್ರಿ ಗುರು, ಎಲ್ಲ ಗುಡ್ಡ ಬೆಟ್ಟದಲ್ಲಿ ಮನೆ ಐತಲ್ಲ. ಎಲ್ಲ ಗುರು ಇಂತ ಬಟ್ಟ ಗುಡ್ಡದಲ್ಲೇ ಮನೆ ಕಟ್ಟೋರಲ್ಲ. ಮಳೆ ಗಿಳೆ ಬಂದ್ರೆ ಕೆಳಗಿಡ ಮನೆ ಹೆಂಗೆ ಅಂತ. ಟುಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಬಂದಿವಿ, ಅವತ್ತು ರಾತ್ರಿ ಬಂದಿದ್ವಿ. ನಿನ್ನೆ ರಾತ್ರಿ ಅಷ್ಟೇನು ಸರಿ ಅನ್ಸಿಲ್ಲ, ಏನು ಕಂಡಿಲ್ಲ ವ್ಯೂ ಪಾಯಿಂಟ್. ಸೊ ಅದಕ್ಕೋಸ್ಕರ ಈಗ ಬೆಳಗ್ಗೆ ಬಂದಿವಿ. ಓಕೆ, ಇವಾಗ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿ ಕಾಣ್ತಾ ಐತೆ. ಬೆಂಕಿ ಲಕ್ಕ ಲಕ್ಕ. ಅಲ್ಲಿ ನೋಡ್ರಿ ಕೆಳಗಡೆ ಒಂದ್ ವ್ಯೂ ಪಾಯಿಂಟ್ ಐತೆ. ಆ ವ್ಯೂ ಪಾಯಿಂಟಿಗೆ ಹೋಗೋಣಂತೆ. ನೈಟ್ ಕತ್ಲು ಇಲ್ಲೆಲ್ಲ ಬಂದೇ ಇಲ್ಲಲ್ಲ. ಸನ್ರೈಸ್. ಜಿಪ್ ಲೈನ್. ಸೀದಾ ಹೋಗೋಣ ಮೇನ್ ಇಂಪಾರ್ಟೆಂಟ್ ಆದ ಪ್ಲೇಸ್, ಕಾವೇರಿ ಉಗಮ ಸ್ಥಾನ. ಹರಿಯುವ ನದಿಯ ನೀರಲ್ಲ, ಅವಳ ಎದೆಯ ಅಮೃತವು ತುಮುಕುವ ಜೋಗದ ಸಿರಿಯಲ್ಲಿ ತುಂಬಿದ ನಗೆಯ ನರ್ತನವು. ಕಾವೇರಿ ಬಂದವ್ರಿಪ್ಪ. ದೇವರ ದರ್ಶನ ಮಾಡೋಣ ಅಂತ ಬರ್ರಿ ಸೀದಾ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಜೀವನದಿ ಈ ಕಾವೇರಿ, ಅನ್ನವ ನೀಡುವ ದೇವನದಿ. ಎಸ್, ನಾವ್ ಇಲ್ಲಿವರೆಗೂ ನೋಡಿದ್ದು ತಲಕಾವೇರಿ, ತಮಿಳುನಾಡು ಕೇರಳ ಮಧ್ಯದಲ್ಲಿ ಇದು ಉಗಮ ಸ್ಥಾನವಾಗಿದೆ. ಇದನ್ನ ಸೀದಾ ಬೆಂಗಳೂರು ಮುಖಾಂತರ ತಮಿಳುನಾಡಿಗೆಲ್ಲ ಹೋಗುತ್ತೆ. ಏನಾದ್ರೂ ನೀವು ಮಡಿಕೇರಿ ಸೈಡ್ ಬಂದ್ರಪ್ಪ ಅಂತಂದ್ರೆ ಈ ಸೈಡ್ ವ್ಯೂ ಪಾಯಿಂಟ್ ಗಳಿಗಂತೂ ಲೆಕ್ಕಾಚಾರನೇ ಇಲ್ಲ. 100 ಮೇಲ್ ವ್ಯೂ ಪಾಯಿಂಟ್ ಗಳಿದೆ. ಈಗ ನೆಕ್ಸ್ಟ್ ಭಾಗಮಂಡಲಕ್ಕೆ ಹೋಗೋಣಂತೆ. ಬನ್ನಿ, ಅಲ್ಲಿ ತ್ರಿವೇಣಿ ಸಂಗಮ ಇದೆ, ಬನ್ನಿ ನೋಡೋಣ. ಗುರು, ಭಾಗಮಂಡಲ ದೇವಸ್ಥಾನ ಸೇತುವೆ ಕೆಳಗೆ ತ್ರಿವೇಣಿ ಸಂಗಮ ಐತಿ ಗುರು. ಇಲ್ಲಿಂದ ಕಾವೇರಿ ನದಿ ಹಿಂಗೆ ಹರ್ಕೊಂಡ್ ಇಲ್ಲಿ ಬರ್ತದ. ಇಲ್ಲಿಂದ ಕನ್ನಿಕೆ ಮತ್ತೆ ಸುಜ್ಯೋತಿ ಎರಡು ಒಂದಾಗಿ ಇಲ್ಲಿಂದ ಬರುತ್ತಾ. 3 ಒಟ್ಟಿಗೆ ಜಾಯಿಂಟ್ ಆಗಿ ಇದು ತ್ರಿವೇಣಿ ಸಂಗಮ ಅಂತ ಕರೀತಾರೆ. ಪವಿತ್ರವಾದ ನದಿ. ಈ ಕಡೆ ತಮಿಳ್ನಾಡು ಐತೆ, ಇತ್ಲಾಗ ಕೇರಳ ಐತೆ, ಸೆಂಟ್ರ್ ಐತೆ. ಭಾಗಂಡೇಶ್ವರ ದೇವಾಲಯಕ್ಕೆ ಬಂದಿದ್ದೀವಿ. ಲೆಟ್ಸ್ ಗೋ. ಬನ್ನಿ, ದೇವರ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಒಳಗ್ ಬನ್ನಿ, ಹೋಗೋಣ. ಒಳ ಬನ್ನಿ. ಒಳಗ್ ಬರ್ತಾನೆ ಅಲ್ಲಿರೋರು ಫೋನ್ ಎಲ್ಲ ಯೂಸ್ ಮಾಡ್ಬಾರ್ದು ಅಂತ ಹೇಳಿದ್ರು. ಓಕೆ ಅಂದ್ರು, ನಾವು ಬಿಡಲ್ಲ. ಇಲ್ಲಿ ಶಿವನ್ ದೇವಸ್ಥಾನ ಇದೆ, ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ವಿಷ್ಣು ದೇವಸ್ಥಾನ ಇದೆ. ಸುಬ್ರಹ್ಮಣ್ಯ ದೇವಸ್ಥಾನ ನೀವು ನೋಡ್ಬೋದು. ಅಲ್ಲಿ ಹಾವು ಮತ್ತೆ ಬಲ್ಲಿ ದೋಷ ಇದ್ರೆ ಮುಟ್ಟಿ ನಮಸ್ಕಾರ ಮಾಡಿದ್ರೆ ದೋಷ ಮುಕ್ತಿ ಆಗುತ್ತೆ. ಇಲ್ಲಿ ಬಂದು ಎಲ್ಲರೂ ಕೂಡ ಬಂದು ಪರಿಹರಿಸ್ಕೊಳ್ರಿ.
ನೈಟ್ ಆಗ್ಬಿಟ್ಟೈತೆ ಉಳ್ಕೊಳಕ್ ಅಷ್ಟ ಮಠ ಮಾತಾಡಿ ಉಳ್ಕೊಳಕ್ ಜಾಗಕ್ಕೆ ಬಂತೀವಿ. ಮಾದಾಪುರ ಅಂತ ಹಳ್ಳಿ ಒಳಗ ಒಂದು ಮನಿ ನೋಡಿವಿ. ಅಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಕೋಟೆ ಬೆಟ್ಟ ಶಿವನ್ ದೇವಸ್ಥಾನಕ್ ಹೋಗೋಣ ಅಂತ ನೋಡ್ರಿಪ್ಪ. ಇಲ್ಲೇ ಉಳ್ಕೊಳ್ಳೋದು ಈ ಮನೆ. ಇನ್ನು ತುಂಬಾ ಪ್ಲೇಸಸ್ ಗಳೆಲ್ಲ ನೋಡಿದೀವಿ. ಈ ವಿಡಿಯೋಗೆ 100 ಲೈಕ್ಸ್ ಕಂಪ್ಲೀಟ್ ಆಯ್ತಪ್ಪ ಅಂತಂದ್ರೆ ಪಾರ್ಟ್ 2 ಟಕ್ಕನ ಬರುತ್ತೆ ಅನ್ಕೊಂಡ್ಬಿಡ್ರಿ. ಅದು ಮಾತ್ರ ಬೆಂಕಿ ಲಕ ಇದೆ ಅಂತ ಹೇಳ್ತಾ ಇಂದಿನ ವಿಡಿಯೋ ಮುಗ್ಸಣಂತೆ. ಈ ವಿಡಿಯೋ ಹೆಂಗಿದೆ ಅಂತ ಹೇಳ್ರಿ, ಕಮೆಂಟ್ ಮಾಡ್ರಿ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಈ ವಿಡಿಯೋ ಮುಗ್ಸಣಂತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.